ಡಿ ಕೆ ಶಿವಕುಮಾರ್ ಸರ್ ಅವರು ಏರ್ಪೋರ್ಟ್ ಟ್ಯಾಕ್ಸಿನ ಲಾಂಚ್ ಮಾಡಿದ್ರಲ್ಲ ಸರ್. ಡಿ ಕೆ ಶಿವಕುಮಾರ್ ಮಾಡಿದ್ರು, ಹೌದು. ಸರ್ ಅದಕ್ಕೆ ಡ್ರೈವರ್ ಜಾಬ್ಗೆ ನೋಡ್ತಾ ಇದ್ವಿ. ಅದಕ್ಕೆ ಅವ್ರಿಗೆ ಚೆಕ್ ಕೊಡ್ಬೇಕಂತೆ, ಚೆಕ್ ಬುಕ್ ಆಮೇಲೆ ಒರಿಜಿನಲ್ ಡಿ ಎಲ್ ಕೊಡ್ಬೇಕಂತೆ. ಈ ತರ ಎಲ್ಲ ಕೊಟ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಸರ್? ಸರ್ ಇನ್ನೊಂದು ಸರಿ ಮತ್ತೆ ಹೇಳಿ. ಸರ್ ಇವಾಗ ಅಲ್ಲಿ ಡ್ರೈವರ್ ಜಾಬ್ಗೆ, ಹಲೋ ಹೇಳಿ. ಡ್ರೈವರ್ ಜಾಬ್ಗೆ ಇವಾಗ ಅವ್ರು ಏನೇನ್ ರಿಕ್ವೈರ್ಮೆಂಟ್ ಏನೇನಿದೆ ಅಂದ್ರೆ ಸರ್, ಅವ್ರದ್ದು ಒಬ್ಬ ಡ್ರೈವರ್ ಏನೇನ್ ಕೊಡ್ಬೇಕು ಅಂದ್ರೆ, ಮಾತಾಡಿ ಒಂದು ಚೆಕ್ ಬುಕ್ ಕೊಡ್ಬೇಕಂತೆ ಸರ್. ಮಾತಾಡಿ ಬ್ರದರ್. ಚೆಕ್ ಬುಕ್ ಆಮೇಲೆ ಇದು ಒರಿಜಿನಲ್ ಡಿ ಎಲ್ ಕೊಡ್ಬೇಕಂತೆ. ಈ ತರ ಇವ್ನು ಏನಾದ್ರು ಕೊಟ್ರೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಸರ್? ನಾನು ಏನ್ ಕೇಳ್ತೀನಿ ಅಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ಹಾ ಸರ್. ಬ್ರದರ್ ನೀವು ಓದಿರೋದೆಷ್ಟು? PUC ಓದಿದ್ದೀನಿ ಸರ್. PUC. ಹಾ ಸರ್. ಅಲ್ಲಿಗೆ ಎಜುಕೇಟೆಡ್. ಹಾ ಸರ್. ಊರ್ ಯಾವ್ದು? ನಮ್ದು ಸ್ವಂತ ಊರು ಬಂದು ರಾಯಚೂರು ಸರ್. ಅಂದ್ರೆ ನಮ್ ಕರ್ನಾಟಕದವರು. ಹಾ ಸರ್, ಹೌದು. ಬ್ರದರ್ PUC ಓದಿದೀರಾ? ಹಾ ಸರ್. ಕರ್ನಾಟಕದವ್ರು ಇದೀರಾ? ಹಾ ಸರ್. ಅಲ್ಲಿ ಡ್ರೈವರ್ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ, ಸಂಬಳ ಎಷ್ಟು ರೂಪಾಯಿ ಕೊಡ್ತಾರೆ ಬ್ರದರ್? ಅಲ್ಲಿ ಸರ್ ಅದೇ 32,000 ಟೋಟಲ್ ಆಗಿ ಬರುತ್ತೆ, ಇನ್ಸೆಂಟಿವ್ ಎಲ್ಲ ಸೇರಿ ಅಂತ ಹೇಳ್ಬಿಟ್ಟು. 32,000 ಅಲ್ವಾ? ಹಾ ಸರ್. ನೀವು ಅಲ್ಲಿ ಕೆಲ್ಸಕ್ಕೆ ಹೋದಾಗ ಅವ್ರು ಅಷ್ಟು ಕೇಳಿದ್ರಲ್ಲ ಡಾಕ್ಯುಮೆಂಟ್ರಿಗಳು. ಹಾ ಸರ್. ನೀವು ಸರ್ ನಾನು ಇಲ್ಲಿ ಕೆಲಸ ಮಾಡ್ತೀನಿ ಈ ಸಂಬಳಕ್ಕೆ, ಹಾ ಸರ್, ಮೊದಲನೇದಾಗಿ ನನ್ಗೆ ESI ಕೊಡ್ತೀರಾ ಅಂತ ಕೇಳಿ. ESI ಕೊಡ್ತಾರಂತೆ ಸರ್, PF ಕೊಡಲ್ವಂತೆ. ಇದೇ ಮೇನ್ ಆಗಿ ಬೇಕಾಗಿರೋದು. ESI ಕೊಡ್ತೀರಾ ಅಂತ ಮೊದಲನೇದಾಗಿ ಕೇಳಿ. ಯಾಕೆ ESI ಬೇಕು ಅಂದ್ರೆ, ಹಾ ಸರ್, ನೀವಲ್ಲಿ ಕೆಲಸ ಮಾಡ್ತಿರ್ತೀರಾ. ಹಾ ಸರ್. ನಿಮ್ಮ ಮದುವೆ ಆಗಿದ್ರೆ ಹೆಂಡತಿ ಮಕ್ಕಳು ESI ಒಳಗಡೆ ಬರ್ತಾರೆ, ಅಂದ್ರೆ ಆ ಚಿಕಿತ್ಸೆಗೆ ಆ ಒಂದು ಸ್ಕೀಮ್ಗೆ ಬರ್ತಾರೆ. ಓಕೆ ಸರ್. ಮದುವೆ ಆಗಿಲ್ಲ ಅಂದ್ರೆ ತಂದೆ ತಾಯಿ ಬರ್ತಾರೆ. ಹಾ ಸರ್. ಅಣ್ಣ ಅಕ್ಕ ತಂಗಿ ಇವ್ರುಗಳು ಕೂಡ ಜಾಯಿನ್ ಆಗ್ತಾರೆ. ಹಾ ಸರ್. ಹಂಗಾಗಿ ESI ಯೂಸ್ ಆಗುತ್ತೆ. ಹಾ ಸರ್. ಇನ್ನು PF ವಿಚಾರಕ್ಕೆ ಬಂದ್ರೆ, ಹಾ ಸರ್, ನೀವು ಅಲ್ಲಿ 1 ವರ್ಷ ಮಾಡ್ತಿರೋ, 1.5 ವರ್ಷ ಮಾಡ್ತಿರೋ, ಇಲ್ಲ 6 ತಿಂಗಳು ಕೆಲಸ ಮಾಡ್ತಿರೋ, ಹಾ ಸರ್, ಅಟ್ಲೀಸ್ಟ್ ನೀವು ಕೆಲಸ ಬಿಟ್ಟಾಗ ನಿಮ್ಗೆ PF ಅಮೌಂಟ್ ಅಂತ ಆದ್ರೂ ಕೈಗೆ ಬರ್ಬೇಕು. ಇದು ಎರಡೂ ಕೂಡ ಅಲ್ಲಿ ಇದೆ ಅಂದ್ರೆ ಹಾ ಸರ್, ನೀವು ಡ್ರೈವರ್ ಜಾಬ್ಗೆ ಹೋಗಿ. ಹಾ ಸರ್, ಇದು ಒಂದು. ಹಾ ಸರ್. ಎರಡನೇದು, ಹಾ ಸರ್, ನೀವು ಆ ಒಂದು ಈಗ DK ಶಿವಕುಮಾರ್ ಅವ್ರು ಉದ್ಘಾಟನೆ ಮಾಡೋದಲ್ಲ ಆ ಟ್ಯಾಕ್ಸಿ ಬಗ್ಗೆ ಏನ್ ಮಾತಾಡ್ತಿದ್ದೀರಲ್ಲ, ಹಾ ಸರ್, ಒಂದ್ ಸ್ವಲ್ಪ ಏರ್ಪೋರ್ಟ್ ಇಂದ ಗಾಳಮ್ಮ ಸರ್ಕಲ್ ಅಂತ ಬ್ಯಾಕ್ ಸೈಡ್ ಬರುತ್ತೆ. ಹಾ ಸರ್, ಹಾ ಸರ್. ಅಲ್ಲಿ ಬ್ಲೂ ಸ್ಮಾರ್ಟ್, ಲಿಥಿಯಂ, ಕ್ವಿಕ್ ರೈಡ್ ಅನ್ಕೊಂಡು ಎಲೆಕ್ಟ್ರಿಕಲ್ ಕಾರ್ಗಳನ್ನೆಲ್ಲ ನಿಲ್ಸಿರ್ತಾರೆ. ಹಾ ಸರ್. ಒಂದ್ 2 ಅವರ್ ಟೈಮ್ ವೇಸ್ಟ್ ಆದ್ರೂ ಪರವಾಗಿಲ್ಲ, ಹಾ ಸರ್, ಅಲ್ಲಿ ಕನ್ನಡದ ಡ್ರೈವರ್ಗಳನ್ನ ಹಿಡಿದು ಮಾತಾಡ್ಸಿ, ಹಾ ಸರ್, ಅಣ್ಣ ಈ ಗಾಡಿನ ನಾನು ಓಡಿಸ್ಕೊಂಡು ಹೋಗ್ತೀನಿ, ಹಾ ಸರ್, ಒಂದು ವೇಳೆ ನಾನೇ ಅಪ್ಪಿ ತಪ್ಪಿ ಟಚ್ ಮಾಡಿದ್ರೆ ಹಾ ಸರ್, ಇದಕ್ಕೆ ದಂಡ ನಾನ್ ಕೈಯಿಂದ ಕಟ್ಕೊಟ್ಟು ರೆಡಿ ಮಾಡಿಸ್ಬೇಕಾ ಅನ್ನೋದು ಒಂದನ್ ಕೇಳಿ. ಹಾ ಸರ್. ಇಲ್ಲ ಯಾರೋ ಬೇರೆಯವರು ನಾವು ಕರೆಕ್ಟ್ ಆಗಿ ಓಡಿಸಿದ್ರು ಬೇರೆಯವ್ರು ಬಂದು ಅಪ್ಪಿ ತಪ್ಪಿ ಗಾಡಿ ಗುದ್ದು ಡೆಂಟ್ ಮಾಡಿದ್ರು ಅಂದ್ರೆ ಅದಕ್ಕೂ ನಾವೇ ಕಟ್ಕೊಡ್ಬೇಕಾ, ಹಾ ಸರ್, ಅಥವಾ ಈ ಕಂಪನಿಗೆ ಸಂಬಂಧಪಟ್ಟಿರುವಂತ ಇನ್ಶೂರೆನ್ಸ್ ನವರು ಈ ಒಂದು ಡ್ಯಾಮೇಜ್ ಗಳಾದಾಗ ಇನ್ಶೂರೆನ್ಸ್ ಮುಖಾಂತರ ಕ್ಲೈಮ್ ಮಾಡ್ಕಂತಾರ? ಹಾ ಸರ್. ಇದು ಎರಡನ್ನೂ ತುಂಬಾ ಇಂಪಾರ್ಟೆಂಟ್ ಆಗಿ ಕೇಳಿ. ಹಾ ಸರ್. ಯಾಕೆಂದ್ರೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ, ಅಲ್ಲಿರೋ ಡ್ರೈವರ್ಗಳು ಕೆಲಸ ಹೇಳ್ತಿರೋ ಮಾಹಿತಿ ಪ್ರಕಾರ, ಹಾ ಸರ್, ಇವರಲ್ಲಿ ಕಟ್ಟುಪಾಡು ನಿಬಂಧನೆಗಳನ್ನ ಜಾಸ್ತಿ ಹೇರಿದ್ದಾರೆ. ಹಾ ಸರ್, ಅದನ್ನ ಕೂಲಂಕುಷವಾಗಿ ತಿಳ್ಕೊಳ್ಳಿ. ಹಾ ಸರ್, ಇವರೇ ಡ್ಯಾಮೇಜ್ ಮಾಡ್ಕೊಂಡ್ರು, ಬೇರೆಯವರೇ ಬಂದು ಡ್ಯಾಮೇಜ್ ಮಾಡಿದ್ರು, ಹಾ ಸರ್, ನೀವು ಏನು 30,000ನೋ 32,000ನೋ ಅನ್ನೋ ಆಸೆಗೆ ಹೋಗ್ತಾ ಇದೀರಲ್ಲ, ಹಾ ಸರ್, ಆ ಪೇಮೆಂಟ್ ನ ಅಲ್ಲಿ ಅವರು ಕಟ್ ಮಾಡ್ಕೊಳ್ಳೋ ಅಂತ ಕೆಲಸ ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾ ಸರ್. ಅದೇ ಸಂಸ್ಥೆಯಲ್ಲಿ DK ಶಿವಕುಮಾರ್ ಅವರು ಉದ್ಘಾಟನೆ ಮಾಡಿದಂತಹ ಎಲೆಕ್ಟ್ರಿಕಲ್ ಕಾರಿನ ಸಂಸ್ಥೆಯಲ್ಲಿ ಹಾ ಸರ್, ಕೆಲಸ ಮಾಡ್ತಿರೋಂತ ಡ್ರೈವರ್ಸ್ ಗಳನ್ನ ಒಂದ್ 4 ಜನನ್ನ ವಿಚಾರಿಸಿ, ಹಾ ಸರ್, ಪಾಸಿಟಿವ್ನು ಕೇಳಿ ನೆಗೆಟಿವ್ನು ಕೇಳಿ, ಹಾ ಸರ್, ಎರಡನ್ನೂ ತಾಳೆ ಮಾಡಿ. ಹಾ ಸರ್. ನಿಮ್ಗೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಲೇಬೇಕು ಅನ್ನೋ ತರ ಮನಸ್ಥಿತಿ ಇತ್ತು ಅಂದ್ರೆ ಹಾ ಸರ್, ಖಂಡಿತ ಹೋಗಿ ಬ್ರದರ್, ನಾನು ಆಕ್ಷೇಪಣೆ ಮಾಡಲ್ಲ. ಇಲ್ಲ ಸರ್, ಇದರಿಂದ ನಮ್ಗೆ ತೊಂದ್ರೆ ಇದೆಯಾ ಅಂತ ಹೇಳಕ್ ಬರಲ್ಲ ಬ್ರದರ್. ಈಗ ನೋಡ್ರಿ, ಒಬ್ಬ ಮನುಷ್ಯನ್ಗೆ ಅವನ್ ಬಿಸ್ನೆಸ್ ಅವ್ನು ಕ್ಲಿಕ್ ಮಾಡೋದೇ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಹಾ ಸರ್, ಹೌದು. ಅವ್ನ್ ಬಿಸ್ನೆಸ್ ಗೋಸ್ಕರ ಡ್ರೈವರ್ಸ್ ಗಳನ್ನ ಹೈರ್ ಮಾಡ್ಕೊಂತಿದ್ದಾನೆ ಅಂದ್ರೆ ಅಲ್ಲಿ ನಿಮ್ಗೆ ಮನ್ಸಿಗೆ ಒಪ್ಪಿಗೆ ಆಗದೆ ಇರುವಂತ ರೀತಿ ಇನ್ಸಿಡೆಂಟ್ ಗಳು ನಡೀತಿದ್ರು ಕೂಡ ನೀವು ಅಲ್ಲಿ ಕೆಲಸ ಮಾಡುವಂತ ಅನಿವಾರ್ಯತೆಗೆ ಈ ಡಾಕ್ಯುಮೆಂಟ್ರಿಗಳು ಕಲೆಕ್ಟ್ ಮಾಡ್ಕೊಂತಾರೆ. ಇನ್ ಫ್ಯೂಚರ್ ಅಲ್ಲಿ ನೀವು ಅಲ್ಲಿ ನನ್ಗೆ ಹಿಂಸೆ ಆಗ್ತಾ ಇದೆ, ನಾನು ಬಿಟ್ಟು ಬರ್ತೀನಿ ಅಂದ್ರೂ ಕೂಡ ನೀವು ಈ ಡಾಕ್ಯುಮೆಂಟ್ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೇನೆ ಅವ್ರ ಹತ್ರ ಪೀಕ್ಲಾಟ, ಈ ಚೆಕ್ ಎಲ್ಲ ಈಸ್ಕೊಳ್ಳೋ ಅಂತ ರೈಟ್ಸ್ ಇರಲ್ಲ. ಆದ್ರೂ ನಿಮ್ ಹತ್ರ ಅಷ್ಟು ಡಾಕ್ಯುಮೆಂಟ್ ಕೇಳ್ತಿದಾರೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಂಬಿಡಿ ಇವ್ರು ಏನ್ ಮೈಂಡ್ ಅಲ್ಲಿ ಯೋಚನೆ ಮಾಡಿದ್ದಾರೆ ಅಂತ. ಇದು ಒಂದು ಕಡೆ ನಿಮ್ಮ ಆಲೋಚನೆಗೆ ನಾನು ತಿಳಿಸ್ಕೊಟ್ಟಿದ್ದು. ಆದ್ರೆ ನಾನು ಒಬ್ಬ ಕನ್ನಡಿಗನಾಗಿ, ನಾನು ಒಬ್ಬ
ಯಾರ ಕೈ ಕೆಳಗಡೆನು ಕೆಲಸ ಮಾಡದೇನೆ ಸ್ವತಂತ್ರವಾಗಿ ನನ್ನ ದುಡಿಮೆನ ನಾನು ದುಡಿತೀನಿ ಅನ್ನೋ ಒಂದು ಮನಸ್ಥಿತಿ ಇರೋ ವ್ಯಕ್ತಿಯಾಗಿ ನಾನ್ ನಿಮ್ಗೊಂದು ಸಲಹೆ ಕೊಡ್ತೀನಿ. ಹಾ ಸರ್. ಬ್ರದರ್, ನಿಮ್ಮ ಊರಲ್ಲಿ ಹಾ ಸರ್. ನೀವು ಸಾಲ ಮಾಡ್ತಿರೋ ಇಲ್ಲ ನಿಮ್ಮ ಪ್ರಾಪರ್ಟಿ ಏನಾದ್ರು ಇದ್ರೆ ಯಾವ್ದಾದ್ರು ಈ ಕಾವೇರಿ ಗ್ರಾಮೀಣ ಬ್ಯಾಂಕ್ ಈ ತರ ಗ್ರಾಮೀಣ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಿರುವಂತ ಬ್ಯಾಂಕ್ಗಳಲ್ಲಿ ಹಾ ಸರ್. ಪ್ರಾಪರ್ಟಿ ಇತ್ತು ಅಂದ್ರೆ ದಯವಿಟ್ಟು ಅದನ್ನ ಹೋಗಿ ಪ್ಲೆಡ್ಜ್ ಮಾಡಿ. ಹಾ ಸರ್. ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಇರುತ್ತೆ. ಹಾ ಸರ್. ಕಮ್ಮಿ ಅಂದ್ರೂ 1.5-2 ಲಕ್ಷ ರೂಪಾಯಿ ದುಡ್ಡನ್ನ ತಗೊಂಡ್ಬನ್ನಿ. ಹಾ ಸರ್. 2 ಲಕ್ಷ ರೂಪಾಯಿ ಒಳಗಡೆ ಒಂದು ಮಾರುತಿ ರಿಲೇಟೆಡ್ ಕಂಪ್ನಿ ಗಾಡಿ ತಗೊಳ್ಳಿ. ಹಾ ಸರ್. ಮಾರುತಿ ರಿಲೇಟೆಡ್ ಹಾ ಸರ್. ಗಾಡಿ ತಗೊಳ್ಳಿ ಸೆಕೆಂಡ್ಸ್ ಅಲ್ಲಿ. ಹಾ ಸರ್. ಇಲ್ಲ ಟೊಯೋಟಾ ರಿಲೇಟೆಡ್ ಅಲ್ಲಿ ಗಾಡಿ ತಗೊಳ್ಳಿ. ಹಾ ಸರ್. ಇದನ್ನ ಸೆಕೆಂಡ್ಸ್ ಅಲ್ಲಿ ಗಾಡಿನ ತಗೊಂಡು, ಹಾ ಸರ್. ಬ್ರದರ್ ನೀವು ನನ್ನ ಸೋಷಿಯಲ್ ಮೀಡಿಯಾ ಫಾಲೋವರ್ ಆಗಿದ್ರೆ ನಿಮ್ಗೆ ಗೊತ್ತಾಗಿರೋದು, ಸೋಷಿಯಲ್ ಮೀಡಿಯಾ ಫಾಲೋವರ್ ಇಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಇಲ್ಲ ನೋಡಿದೀನಿ ಸರ್, ನಿಮ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ನೋಡಿದಿರ್ತೀನಿ ಸರ್. ನಾನ್ ಜಾಸ್ತಿ ಬಳಸೋದೇ ಫೇಸ್ಬುಕ್. ಹಾ ಸರ್. ಹೌದು. ನಾನು ಹೇಳೋದಿಷ್ಟೇ, ನಿಮ್ಮ ಗಾಡಿಗೆ ಹಾ ಸರ್. ಒಂದು 6,000-7,000 ರೂಪಾಯಿ ಖರ್ಚು ಮಾಡಿದ್ರೆ 1 ಮೀಟರ್ ಬರುತ್ತೆ. ಹಾ ಸರ್. ಬ್ರದರ್ ಮೀಟರ್ ಹಾಕೊಂಡು ಸಂಪಾದನೆ ಮಾಡಿ. ಹಾ ಸರ್. ಈ 35,000 ರೂಪಾಯಿ ಇದು ದುಡ್ಡಲ್ಲ. ಹಾ ಸರ್. ನಿಮ್ಮ ಒಂದು ಏಜ್ಗೆ, ಹಾ ಸರ್. ನಿಮ್ಮ ಒಂದು ಎಜುಕೇಶನ್ಗೆ, ಹಾ ಸರ್. ನಿಮ್ಮ ಒಂದು ಬಂಡವಾಳಕ್ಕೆ ಹಾ ಸರ್. ಆ 35,000 ರೂಪಾಯಿ ಅಷ್ಟು 2 ಪಟ್ಟು ದುಡಿತೀರಾ. ಹೌದು ಬ್ರದರ್ ನೋಡ್ ಬ್ರದರ್, ಈ ಏಜ್ ಇದೆಯಲ್ಲ, ಹಾ ಸರ್. ಇದು ಇನ್ನೊಬ್ರು ಕೈ ಕೆಳಗಡೆ ಕೂಲಿ ಮಾಡುವಂತ ಏಜ್ ಅಲ್ಲ ಇದು ನಮ್ದು. ಹಾ ಸರ್. ಈ ಇನ್ನೊಬ್ರು ಕೈ ಕೆಳಗಡೆ ಕೂಲಿ ಮಾಡೋ ಏಜ್ ಯಾವ್ದು ಹೇಳಿ? ಒಂದು 55 ವರ್ಷ, 60 ವರ್ಷ, 70 ವರ್ಷ ಈ ತರದಲ್ಲಿ ಮನೆಯಲ್ಲಿ ಇದ್ಕೊಂಡು ಕೈ ಕಸಬ್ ಗೊತ್ತಿರುವಂತವ್ರು ಓವರ್ ರಿಸ್ಕ್ ತಗೊಳಕ್ ಬೇಡ ಅಪ್ಪ, ಎಲ್ಲೋ ಒಂದ್ ಕಡೆ ಹೋಗಿ ಒಂದು ಕೂಲಿ ಕೆಲ್ಸಕ್ಕೆ ಹೋಗೋಣ, ಇನ್ನೊಬ್ರು ಕೈ ಕೆಳಗಡೆ ಡ್ರೈವರ್ ಕೆಲ್ಸಕ್ಕೆ ಹೋಗೋಣ ಅನ್ನೋರು ಮಾತ್ರ ಅದು ಓನ್ ಯೂಸ್ ಹೋಗ್ತಾರಷ್ಟೇ. ಇನ್ನು ನಮ್ಮ ಈ ಏಜ್ ಇದೆಯಲ್ಲ ಬ್ರದರ್, ಈ ಏಜ್ ಮತ್ತೆ ಸಿಗುವಂತದ್ದಲ್ಲ. ಇಂಥವ್ರ ಕೈ ಕೆಳಗಡೆ ಹೋಗಿ ನಾವು ಗುಲಾಮ್ರಾಗ್ ಬದುಕೋ ಬದ್ಲು ರಿಸ್ಕ್ ತಗೊಬೇಕು. ಈ ಏಜ್ ಅಲ್ಲಿ ರಿಸ್ಕ್ ತಗೊಳ್ದೆ ನಾವ್ ಇನ್ನೊಬ್ರು ಕೈ ಕೆಳಗಡೆ ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ನಿಮ್ಮ ಪರಿಶ್ರಮದಲ್ಲಿ ಅವ್ರನ್ನ ಯಾಕ್ರಿ ಬೆಳೆಸ್ತೀರಾ? ಸದ್ಯದ ಪರಿಸ್ಥಿತಿ ಸ್ವಲ್ಪ ಸಾಲ ಇಲ್ಲ ರೀ, ಒಂದ್ ಹೇಳ್ತೀನಿ ಕೇಳ್ರಿ. ಯಾವತ್ತೇ ಆಗ್ಲಿ, ಈಗ ಅಲ್ಲಿ ನೀವ್ ಹೇಳಿದ್ರಲ್ಲ ಡಿ ಕೆ ಶಿವಕುಮಾರ್ ಉದ್ಘಾಟನೆ ಮಾಡಿದ್ರು ಕಂಪ್ನಿ ಅಂತ, ಅವನು ಸಾಲ ಮಾಡೇ ಬಂಡವಾಳ ಹಾಕಿರ್ತಾನೆ. ನಿಮ್ಮಂತವ್ರನ್ನ ನಂಬಿ ಅವ್ನ್ ಸಾಲ ಮಾಡಿ ಬಂಡವಾಳ ಹಾಕಿರ್ತಾನೆ ಅಂದ್ರೆ ರೀ, ನಿಮ್ಮೇಲೆ ನಿಮಗ್ ನಂಬಿಕೆ ಇಲ್ವೇನ್ರಿ? ಅಷ್ಟೇ ರೀ, ಇಲ್ಲಿ ನಿಮ್ಮನ್ನ ನಂಬಿ ಅವ್ನ್ ಬಂಡವಾಳ ಹಾಕಿದಾನ ಅಷ್ಟೇ. ನೀವು ನಿಮ್ಮೇಲೆ ಕಾನ್ಫಿಡೆಂಟ್ ಇಟ್ಕೊಳ್ಳಿ. ಖಂಡಿತ ನೀವು ಮುಂದೆ ಬರ್ಲಿಲ್ಲ ಅಂದ್ರೆ ಕೇಳಿ. ಫಸ್ಟ್ ಆಫ್ ಆಲ್ ನೀವು ನಮ್ಮವ್ರು ಏನ್ ಗೊತ್ತಾ ಮಾಡ್ತಾ ಇರೋದು, ನಮ್ ಕಮಿಟ್ಮೆಂಟ್ ಜಾಸ್ತಿ ಇದೆ. ಹೌದು, ಕಮಿಟ್ಮೆಂಟ್ ಜಾಸ್ತಿ ಮಾಡ್ಕೊಳ್ಳೋದೇನಕ್ಕೆ? ಕಮಿಟ್ಮೆಂಟ್ ನ ಕ್ಲಿಯರ್ ಮಾಡ್ಕೊಳಕ್ಕೆ. ಶ್ರಮ ಪಡೋಂತ ರೀತಿ ದಾರಿಲಿ ಹೋದ್ರೆ ಕಮಿಟ್ಮೆಂಟ್ ಕ್ಲಿಯರ್ ಆಗ್ತದೆ. ಕಮಿಟ್ಮೆಂಟ್ ಐತೆ, ಇನ್ನು ಯಾಕಪ್ಪ ಕಮಿಟ್ಮೆಂಟ್ ಮಾಡ್ಕೊಂತೀವಿ ಅಂದ್ರೆ ನೀವು ಅದೇ ಸ್ಥಿತಿಯಲ್ಲೇ ಇರ್ತೀರಾ, ಮೇಲಕ್ಕೆ ಎದ್ದೊಳಕ್ ಆಗಲ್ಲ. ಅಲ್ಲಿ ಏನ್ ಕ್ಯಾಬ್ಗಳು ಹಾಕಿ ನಡೆಸ್ತವ್ರಲ್ಲ ಅವ್ರುಗಳು ಅಷ್ಟೇನೆ, ಅವ್ರದ್ದು 108 ಸಾಲ ಇರ್ತದೆ. ಆ ಸಾಲ ತೀರ್ಸೋದಕ್ಕೆ ಅಂತಾನೆ ಸಾಲ ಮಾಡೋ ಅಷ್ಟು ವೆಹಿಕಲ್ ಗಳನ್ನ ಇಳಿಸಿ ನಿಮ್ಮಂತವ್ರನ್ನ ಕರ್ಸ್ಕೊಂತಾರೆ. ಇಷ್ಟೇ ರೀ, ನಾವು ಓದಿದೀವಿ, ನಮ್ ವಿವೇಕಕ್ಕೆ ಸ್ವಲ್ಪ ಕೆಲ್ಸ ಕೊಟ್ರೆ ಎಲ್ಲಾ ಆಗ್ತದೆ. ನೀವುಗಳು ಬದ್ಲಾಗ್ಬೇಕಷ್ಟೇ. ಸರಿ ಸರ್, ಯೋಚನೆ ಮಾಡಿ, ಕೆಲ್ಸ ಮಾಡ್ತೀರಾ ಇಲ್ಲ ಊರ್ಗ್ ಹೋಗ್ತೀನಿ ಸರ್, ಸ್ವಲ್ಪ ಎಲ್ಲ ಮಾತಾಡ್ತೀನಿ. ಇಲ್ಲ ಅಂದ್ರೆ ಇನ್ನೂ ಒಂದ್ ಐಡಿಯಾ ಕೊಡ್ತೀನಿ. ಸರ್, ಊರಲ್ಲಿ ಏನೋ ಪ್ರಾಪರ್ಟಿ ಇಲ್ಲ, ನಮ್ಮ ಹತ್ರ ಏನಂದ್ರೆ ಏನೂ ಇಲ್ಲ ಸರ್, ನಾನು ಕೂಲಿ ಮಾಡ್ಕೊಂಡು ಬದುಕ್ಲೇಬೇಕು, ಅನಿವಾರ್ಯತೆ ನನ್ನಲ್ಲಿ ಇದೆ ಅಂದ್ರೆ ಈ ರೀತಿ ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಕೇಳೋರ ಹತ್ರ ಯಾವ್ದೇ ಕಾರಣಕ್ಕೂ ಕೆಲ್ಸಕ್ಕೆ ಹೋಗ್ಬೇಡಿ. ಡಾಕ್ಯುಮೆಂಟ್ ರಿಕ್ವೈರ್ಮೆಂಟ್ ಇಲ್ದೇ ಇರೋರ ಹತ್ರ ಕೆಲ್ಸಕ್ಕೆ ಹೋಗಿ. ಮೇಯ್ನು ನಿಮ್ಗೆ PF ಸಿಗ್ಬೇಕು. ನೀವು ದುಡಿಯೋಂತ ದುಡ್ಡು 6 ತಿಂಗಳು ಕೆಲಸ ಮಾಡ್ತಿರೋ, 1 ವರ್ಷ ದುಡ್ಡು ಮಾಡ್ತಿರೋ, ಆ 1 ವರ್ಷದಲ್ಲಿ ನೀವು ಸೆಕೆಂಡ್ ಹ್ಯಾಂಡ್ ಗಾಡಿನ ತಗೊಳ್ಳೋಷ್ಟಾರು ದುಡಿಮೆ ಮಾಡ್ಬೇಕು. ಆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಳ್ಳೋಷ್ಟು ದುಡಿಮೆ ಮಾಡಿದ ದುಡ್ಡಲ್ಲಿ ಸೆಕೆಂಡ್ ಹ್ಯಾಂಡ್ ಗಾಡಿ ಹಾಕಿ 1 ವರ್ಷ ತಾಳ್ಮೆಯಿಂದ ಇದ್ಬಿಡಿ. ಯಾರ್ ಏನಂದ್ರು ಅನ್ನಿಸ್ಕೊಂಡು ಆಯ್ತಣ ಅನ್ಕೊಂಡ್ ದುಡ್ಕೊಂಡು 1 ವರ್ಷ ಆದ್ಮೇಲೆ ಸೆಕೆಂಡ್ ಹ್ಯಾಂಡ್ ಗಾಡಿ ಏನ್ ಬಂಡವಾಳ ಹಾಕ್ಬೇಕು ಅಂತಿದ್ದೀರಾ ಅದನ್ನ ಹಾಕೊಂಡು ನನ್ನನ್ನು ಬಂದು ಭೇಟಿ ಮಾಡಿ. ನಿಮ್ದೇನಿದೆಯೋ ಪ್ರತಿದಿನದ ಅರ್ನಿಂಗು ನಿಮ್ ಕಣ್ಮುಂದೆ ಕಾಣೋ ಅಂತ ರೀತಿಲಿ ನಿಮ್ಗೆ ತೋರ್ಸ್ಕೊಟ್ ಬಿಟ್ಬಿಡ್ತೀನಿ. ಅದ್ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಮಾಡ್ಕೊಂಡು ಹೋಗಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ.